ರನ್ನ ತವರೂರು ರನ್ನ ಬೆಳಗಲಿ. ಈ ರನ್ನ ಬೆಳಗಲಿಯಲ್ಲಿ ಯಾವ ರೀತಿ ಕಾರ್ಯಕ್ರಮ ನಡೀತಿದೆ, ಜೊತೆಗೆ ಇಲ್ಲಿ ಬಂದಂತ ಜನರಿಗೆ ಯಾವ ರೀತಿ ಊಟದ ವ್ಯವಸ್ಥೆಯನ್ನ ಮಾಡ್ತಿದ್ದಾರೆ ಅಂತ ಇಲ್ಲಿನ ಗ್ರಾಮಸ್ಥರಾಗ್ಲಿ ಅಧಿಕಾರಿಗಳಿದ್ದಾರೆ, ಅವ್ರನ್ನ ಕೇಳೋಣ. ಒಂದು 7 ವರ್ಷ ನಂತರ ಒಂದು ರನ್ನ ಬೆಳಗಲಿಯಲ್ಲಿ ರನ್ನ ವೈಭವ ಕಾರ್ಯಕ್ರಮ ನಡೀತಾ ಇದೆ. ಯಾವ ರೀತಿ ಸಿದ್ಧತೆ ಇದೆ ಮತ್ತು ಊಟದ ವ್ಯವಸ್ಥೆ ಯಾವ ರೀತಿ ಇದೆ ಸರ್? 7 ವರ್ಷ 2018ರಲ್ಲಿ ಆಗಿತ್ತು ನಮ್ಮಲ್ಲಿ ರನ್ ವೈಭವ. ಅದಾದ ನಂತರ ಈಗ 2025ಕ್ಕೆ ರನ್ ವೈಭವ ನಮ್ಮಲ್ಲಿ ಆಗೋದ್ರಿಂದ ನಮ್ಮ ಎಲ್ಲ ಸುತ್ತಮುತ್ತಲಿನ ಹಾಗೂ ನಮ್ಮ ಮುಧೋಳ ತಾಲೂಕದ ಬಾಲ್ಕೋಟ್ ಜಿಲ್ಲೆ ಅಂದ್ರೂ ಏನು ಅಡ್ಡಿ ಇಲ್ಲ, ಎಲ್ಲ ಮಂದಿ ಒಂದು ಸಂತೋಷ ಆಗೈತಿ. ಅದಕ್ಕಾಗಿ ನಮ್ಮಲ್ಲಿ ಕಮ್ ಅಂದ್ರೂ ಒಂದು 20-25 ಸಾವಿರ ಜನಸಂಖ್ಯೆ ಕೂಡು ಅಂದಾಜ್ ಐತಿ. 20-25 ಸಾವಿರ ಮಂದಿಗೂ ಎಲ್ಲ ಊಟದ ವ್ಯವಸ್ಥೆ ಮಾಡಿದ್ವಿ. ಈಗ ನೀಡಾಕ ಒಂದು 50 ಜನ, ಒಂದು ಟೈಮ್ 50 ಜನ, ಸಾಯಂಕಾಲ 50 ಜನ ಬೇರೆ ಬೇರೆ ಊಟಕ್ಕೆ ಬರ್ತಾರೆ. ಒಂದು 20-25 ಕೌಂಟರ್ ಮಾಡಿವಿ. ಊಟದ ವ್ಯವಸ್ಥೆ ಶಿರಾ, ಅನ್ನ, ಸಾರ ಎಲ್ಲ ಬಂದ ಮಂದಿಗೆ ಅಗ್ದಿ ಪರ್ಫೆಕ್ಟ್ ಅಡಿಗೆ ಮಾಡೋರ್ನ ಕರೆಸಿ ಮಾಲಿಂಗಪುರ ಮತ್ತು ಡವಳೇಶ್ವರದಿಂದ ಅಡಿಗೆ ಮಾಡೋರು ಬಂದಾರೆ. ಎಲ್ಲ ನಮ್ಮ ಬೆಳಗಲಿ ಗ್ರಾಮದ ಸಮಸ್ತ ಗುರು ಹಿರಿಯರು ಆಯ್ತು, ಎಲ್ಲರೂ ಒಟ್ಟು ಎಲ್ಲ ಪಕ್ಷಾತೀತವಾಗಿ ನಮ್ಮ ಗ್ರಾಮದ ಎಲ್ಲರೂ ಕೂಡಿ ಒಂದು ಅಡಿಗೆ ವ್ಯವಸ್ಥೆಯಲ್ಲಿ ಆಯ್ತು ಗದ್ದಲಾಗಲ್ದಂಗೆ ಎಲ್ಲ ಬಂದ ಮಂದಿಗೆ, ಕಲಾವಂತರಿಗೆ ಹಾಗೂ ಸಾರ್ವಜನಿಕರಿಗೆ ಎಲ್ಲ ಊಟದ ವ್ಯವಸ್ಥೆ ಮಾಡೋದನ್ನ ನಾವು ಮಾಡ್ಕೊಂಡಿವಿ ಸರ್. ಎಲ್ಲ ಆಫೀಸರ್ಗಳು ದಿವಸ ಬಂದು ಎಲ್ಲ ಚೆಕ್ ಮಾಡಿ ಜಾಗ ಆಯ್ತು, ನಮ್ಮ ಗ್ರಾಮ ಸ್ವಚ್ಛತಾದ ಬಗ್ಗೆ ಆಯ್ತು, ಎಲ್ಲ ಫುಡ್ ಇನ್ಸ್ಪೆಕ್ಟರ್ ಹಿಡ್ಕೊಂಡು ಎಲ್ಲರೂ ಬಂದು ಎಲ್ಲ ಒಂದು ನೀರು ಚೆಕ್ ಮಾಡೋದು, ಆಹಾರ ಚೆಕ್ ಮಾಡೋದು, ಎಲ್ಲ ವ್ಯವಸ್ಥೆ ಚಲೋ ಮಾಡ್ಯಾರ ಸರ್. ರನ್ನ ಬೆಳಗಲಿ ನಡೀತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಊಟದ ವ್ಯವಸ್ಥೆಯನ್ನು ಎಲ್ಲ ಬೆಳಗಲಿ ಗ್ರಾಮದ ಸಾರ್ವಜನಿಕರ ವತಿಯಿಂದ ಒಂದು 25 ಸಾವಿರ ಜನಸಂಖ್ಯೆ ಊಟ ಮಾಡುವ ವ್ಯವಸ್ಥೆ ಮಾಡಿದ್ವಿ. ಶಿರಾ, ಅನ್ನ, ಸಾರ, ಆಮೇಲೆ ನಾಷ್ಟಾ, ಮುಂಜಾನೆ ನಾಷ್ಟಾ ಒಂದು 1.5 ಕ್ವಿಂಟಲ್ 2 ಕ್ವಿಂಟಲ್ ತನಕ ನಾಷ್ಟ ಮಾಡಿದ್ವಿ. ಎಲ್ಲ ಜನ ಕಲಾವಿದರು, ಸಾರ್ವಜನಿಕರು, ಎಲ್ಲ ಆಫೀಸರ್ಸು ಎಲ್ಲರೂ ನಾಷ್ಟ ಮಾಡಿದ್ದಾರೆ. ಒಳ್ಳೆಯ ರೀತಿಯಿಂದ ಮಾಡಿರತ್ತೇಳಿ ಅವರ ಶಬಾಸ್ಗಿರಿಯನ್ನು ಕೊಟ್ಟರು. ನಮ್ಮ ಊರಿನ ಎಲ್ಲ ಸಾರ್ವಜನಿಕರು ಅವರಿವರು ಎನ್ನದೇ ಪ್ರತಿಯೊಬ್ಬರು ಹೆಂಗಂದ್ರೆ ನಮ್ಮದು ಮನೆ ಉತ್ಸವ, ನಮ್ಮ ಮನೆ ಜಾತ್ರೆ ಅನ್ನೋ ಥರ ನಾವೆಲ್ಲ ಕೂಡಿ ಮಾಡಾಕತ್ತೀವಿ. ಇದಕ್ಕೆ ಪಕ್ಷಪಾತ, ಜಾತಿ ಭೇದ ನಾವು ಯಾರೂ ಮಾಡಿಲ್ಲ. ಈ ಬೆಳಗಲಿ ಕಾರ್ಯಕ್ರಮವನ್ನು ಏನು ಈಗ ಮಾಡಾಕತ್ತಾರಲ್ಲ, ಈಗ ನಾವು ನಮ್ಮ ಬೆಳಗಲಿ ಗ್ರಾಮದ ವತಿಯಿಂದ ಈ ಕಾರ್ಯಕ್ರಮ ನಡೆಸ್ತಕ್ಕಂಥ ಸರ್ಕಾರಕ್ಕೆ ಹಾಗೂ ಅರಬಿ ತಿಮ್ಮಾಪುರ ಸಾಹೇಬರಿಗೆ ಅನಂತಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಈಗ ನೀವು ನೋಡ್ತಾ ಇರ್ಬೋದು, ಊಟದ ವ್ಯವಸ್ಥೆಗಾಗಿ ಕೌಂಟರ್ಗಳನ್ನ ಕೂಡ ಮಾಡಿದ್ದಾರೆ. ಮಹಿಳೆಯರಿಗಾಗಲಿ ಪುರುಷರಿಗಾಗಲಿ ಕೂಡ ಒಂದು ಕೌಂಟರ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಒಂದು ವಿಶೇಷವಾಗಿ ವಿಕಲಚೇತನರಿಗೂ ಕೂಡ ಊಟದ ಕೌಂಟರನ್ನು ಕೂಡ ಮಾಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಊಟದ ವ್ಯವಸ್ಥೆ ಕೂಡ ಇದ್ದು ಊಟ ನೀಡುವವರಂಥ ಸಿಬ್ಬಂದಿಯವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನೇ ನೇರವಾಗಿ ಮಾತಾಡ್ಸೋಣ. ಸರ್, ಈಗ ನಿಮ್ಮ ಸಿಬ್ಬಂದಿಯವರಿಗೆ ಒಂದು ಟಿ ಶರ್ಟ್ ಮೂಲಕ ಒಂದು ಗುರುತಿಸುವಂಥ ಒಂದು ಕಾರ್ಯವನ್ನು ನಡೆದಿದೆ. ಜೊತೆಗೆ ಎಷ್ಟು ಕೌಂಟ್ರ್ಗಳನ್ನು ಮತ್ತು ಎಷ್ಟು ಜನ ನೀಡ್ತಾ ಇದ್ದೀರಿ? 10 ಕೌಂಟ್ರ್ ಅದಾವು. 40 ಮಂದಿ ಜನ ಇದ್ದೀವಿ ರೀ. 20 ಮಂದಿ ನೀಡ್ತಾರೆ ರೀ. 10 ಮಂದಿ ಎಲ್ಲ ಸಪ್ಲೈ ಮಾಡಕ್ಕೆ. ಹಾಂ, ಕೌಂಟ್ರ್ಗಳು ವಾಪಸ್ಸು ಹೊಂದಿರೋ ಅದು ಎಲ್ಲ 100 ಜನ ತನಕ ಜಗಿ ಆಡ್ತಾರೆ ಸರ್. ನಾವು ಹೊಳಿ ಬರಿ ಸರ್ ಹಾಕ್ತೀವಿ ರೀ. ಒಟ್ಟು ಅಡಿಗೆ ಕೆಡಿಸುವಂಥ ವ್ಯವಸ್ಥೆ ಮಾಡೋದಲ್ಲ, ಒಟ್ಟು ಕೆಡ್ಸಂಗಿಲ್ಲ ರೀ ಸರ್. ಅಲ್ಲ, ಮತ್ತೊಮ್ಮೆ ಅಂದ್ರೆ ಹಾಕಿ ಕೊಡ್ತೀವಿ, ಒಮ್ಮೆ ಹಾಕಂಗಿಲ್ಲ. ಹಾಂ, ಮತ್ತೆ ವಾಪಸ್ ಬಾತ್ ಹೇಳಿ ಕಳಿಸ್ತೀವಿ ರೀ. ಇದಿಷ್ಟು ಇವರ ಮಾತಾಗಿತ್ತು. ಯಾವುದೇ ರೀತಿಯಾಗಿ ಅನ್ನವನ್ನು ಕೆಡಿಸದೆ ಎಷ್ಟು ಬೇಕೋ ಅಷ್ಟು ಹಾಕಿಸಿಕೊಂಡು ಊಟವನ್ನು ಮಾಡಿ. ಕ್ಯಾಮ್ರಾ ಪರ್ಸನ್ ವಿವೇಕ್ ಜೊತೆ ರಾಜೇಂದ್ರ ನಾವಿ, ರನ್ ಟಿವಿ ನ್ಯೂಸ್, ರನ್ನ ಬೆಳಗಲಿ. ಮುಧೋಳದಲ್ಲಿ ಭರ್ಜರಿಯಾಗಿ ಆರಂಭವಾಗಿದೆ A1 ಫ್ಯಾಮಿಲಿ ರೆಸ್ಟೋರೆಂಟ್ ಅಂಡ್ ಲಾಡ್ಜ್. ನೋಡಿದರೆ ಸಾಕು ತಕ್ಷಣ ತಿನ್ನಬೇಕೆನ್ನುವ ಅರೇಬಿಯನ್ ಮಂದಿ ಸ್ಟೈಲ್ ಇಲ್ಲಿನ ವಿಶೇಷ. ಚಿಕನ್, ತಂದೂರಿ, ಫಿಶ್, ವೆಜ್ ಸ್ನಾಕ್ಸ್ಗಳ ಆಗರವೇ ಇಲ್ಲಿದೆ. ಅಲ್ಲದೆ ವೆರೈಟಿ ಚಿಕನ್ ಮತ್ತು ಮಟನ್ ಬಿರಿಯಾನಿ ಖಾದ್ಯಗಳನ್ನ ಸವಿಯುವುದರ ಜೊತೆಗೆ ಶುಚಿ ರುಚಿ ಎರಡನ್ನೂ ಇಲ್ಲಿ ಕಾಣಬಹುದು. ಬೃಹತ್ ಆಸನಗಳ ವ್ಯವಸ್ಥೆ, ಫ್ಯಾಮಿಲಿಗಾಗಿ ಪ್ರತ್ಯೇಕ ಸ್ಥಳಗಳಿವೆ. ಕಲರ್ಫುಲ್ ಆವರಣ ಗ್ರಾಹಕರ ಮನ ಸೆಳೆಯುತ್ತೆ. A1 ಲಾಡ್ಜಿಂಗ್ ನಲ್ಲಿ ಟಿವಿ, ಫೋನ್, ಸೇಫ್ ಲಾಕರ್, ಸೋಫಾ, ಬೃಹತ್ ಬೆಡ್ಗಳಿರುವ, ಮನಸ್ಸಿಗೆ ಮುದ ನೀಡುವ ಸುಸಜ್ಜಿತ AC ಮತ್ತು ನಾನ್ AC ರೂಮ್ಗಳಿವೆ. ಫ್ಯಾಮಿಲಿ ಜೊತೆ ಉತ್ತಮ ಹೋಟೆಲ್ಗೆ ಹೋಗಬೇಕು ಅನಿಸಿದ್ರೆ A1 ಫ್ಯಾಮಿಲಿ ರೆಸ್ಟೋರೆಂಟ್ ಬೆಸ್ಟ್ ಆಯ್ಕೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.